ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಚುನಾವಣೆಗೆ ಕಾಲಾವಕಾಶವನ್ನ ಕಲ್ಪಿಸಿಕೊಟ್ಟಿದೆ ನ್ಯಾಯಾಲಯ. ಅರ್ಥ ಮಾಡ್ಕೋಬೇಕು, ಸದ್ಯಕ್ಕಂತೂ ಜಿಬಿಎ ಚುನಾವಣೆ ನಡೆಯೋದಿಲ್ಲ. ಸುಪ್ರೀಂ ಕೋರ್ಟ್ನಿಂದ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿರುವಂತಹ ಬಿಗ್ ರಿಲೀಫ್ ಇದು. ಹೌದು, ಜಿಬಿಎ ಚುನಾವಣೆ ಯಾವಾಗ? ಸದ್ಯಕ್ಕಂತೂ ಅದಕ್ಕೆ ಉತ್ತರ ಲಭ್ಯವಾಗಿಲ್ಲ. ಕಾಲಾವಕಾಶದ ಪ್ರಯತ್ನದಲ್ಲಿ ನ್ಯಾಯಾಲಯದ ಮೊರೆ ಹೋಗಬೇಕಾದಂತಹ ಅನಿವಾರ್ಯ ಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬಂದಿತ್ತು. ಈಗ ನೋಡಿ, ಸುಪ್ರೀಂ ಕೋರ್ಟ್ನಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೆಪ್ಟೆಂಬರ್ 30ರವರೆಗೆ ಕಾಲಾವಕಾಶವನ್ನು ಕೋರಿಕೊಂಡಿತ್ತು ರಾಜ್ಯ ಸರ್ಕಾರ. ಆಗಸ್ಟ್ 31ರವರೆಗೆ ಮಾತ್ರ ಕಾಲಾವಕಾಶವನ್ನು ನೀಡಲಾಗತ್ತೆ, ನಂತರ ಚುನಾವಣೆಯನ್ನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಿತು. ವಿಚಾರಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ಗೆ ಒಂದು ಹಂತದ ರಿಲೀಫ್ ಲಭ್ಯವಾಗಿದೆ. ನೋಡಿ, ಇದೆಲ್ಲ ವೆಲ್ ಪ್ಲ್ಯಾಂಡ್ ಅನ್ನೋದು ಮತ್ತು ಹೀಗೆ ಆಗತ್ತೆ ಅನ್ನೋದನ್ನು ಕೂಡ ಊಹೆ ಮಾಡಿದ್ರು ಹಲವರು. ಯಾಕಂತ ಹೇಳಿದ್ರೆ ಜಿಬಿಎ ಚುನಾವಣೆ ಅಂದಾಗ ಪ್ರತಿಯೊಬ್ಬ ಬೆಂಗಳೂರು ನಾಗರಿಕರ ಹಂಬಲ ಆಗಿದೆ, ಆಸೆ ಆಗಿದೆ. ತಮ್ಮ ಕಷ್ಟವನ್ನು ಒಬ್ಬ ಜನಪ್ರತಿನಿಧಿ ಸ್ಥಳೀಯ ಮಟ್ಟದಲ್ಲಿ ಕೇಳ್ತಾರೆ ಎನ್ನುವಂಥ ವಿಶ್ವಾಸಕ್ಕೆ ಧಕ್ಕೆ ಆಗಿದೆ. ಒಂದು ಕಡೆ ಎಲೆಕ್ಷನ್ನೇ ಇಲ್ಲ, ಕಾರ್ಪೊರೇಟರ್ಗಳಿಲ್ಲ. ಮಗದೊಂದು ಕಡೆ ಎಲೆಕ್ಷನ್ ಮಾಡೋದಕ್ಕೆ ಏನು ತೊಂದರೆ ಅಂದರೆ 108 ಕಾರಣಗಳನ್ನು ರಾಜ್ಯ ಸರ್ಕಾರ ಕೂಡ ಕೊಡ್ತಾ ಇದೆ. ಅದು ಯಾವ ಸರ್ಕಾರ ಬಂದರೂ ಕೂಡ ಚುನಾವಣೆ ಮಾಡಿಲ್ಲ, ಪ್ರತಿನಿಧಿಗಳಿಲ್ಲ. ಇಂಥ ಒಂದು ಸಂದಿಗ್ಧತೆಯಲ್ಲಿ ಆದಷ್ಟು ಬೇಗ ಚುನಾವಣೆ ಆಗಲಿ ಅಂದರೆ ರಾಜ್ಯ ಸರ್ಕಾರ ತನ್ನದೇ ಆದಂತಹ ಕಾರಣಗಳನ್ನು ನ್ಯಾಯಾಲಯದಲ್ಲಿ ಒದಗಿಸಿ ಕಾಲಾವಕಾಶವನ್ನು ಪಡ್ಕೊಂಬರ್ತಾ ಇದೆ. ಸಕಾರಣ ಅಂತ ನ್ಯಾಯಾಲಯಕ್ಕೆ ಅನ್ನಿಸಿದಾಗ ಸಹಜವಾಗಿ ಈ ಕಾಲಾವಕಾಶವನ್ನು ಕೂಡ ಕೊಡುತ್ತೆ. ಅಂತಹದ್ದೇ ಬೆಳವಣಿಗೆ ನಡೀತಾ ಇರೋದು. ನೋಡಿ, ಈಗ ರಾಜ್ಯ ಸರ್ಕಾರ ಹಾಗಾದರೆ ಏನು ಮಾಡಿದೆ? ಇದು ಬಹಳ ಮುಖ್ಯ. ನೋಡಿ, ಅದೊಂದು ಜವಾಬ್ದಾರಿ. ಪ್ರತಿನಿಧಿಗಳನ್ನು ಸ್ಥಳೀಯ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಒದಗಿಸ್ಕೊಟ್ರೆ ರಸ್ತೆ ಸಮಸ್ಯೆಗೆ ಅಥವಾ ಚರಂಡಿ ಸಮಸ್ಯೆಗೆ, ಅಲ್ಲೇನೋ ವಿದ್ಯುತ್ ಸಮಸ್ಯೆ ಆಯಿತು ಅಂದರೆ ಶಾಸಕರು ಓಡಬರಬೇಕಾಗಿಲ್ಲ. ಅಲ್ಲಿರುವಂಥ ಕಾರ್ಪೊರೇಟರ್ಗಳು ಅದನ್ನು ನೋಡ್ಕೊತಾರೆ. ಅಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಕಲ್ಪಿಸಿಕೊಡ್ತಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಷ್ಟೇ. ನೀವು ಗಮನಿಸಬಹುದು, ಸೆಪ್ಟೆಂಬರ್ 30ರವರೆಗೂ ಕೂಡ ಅವಕಾಶ ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೇಳ್ಕೊಂಡಿತ್ತು. ಆದರೆ ನ್ಯಾಯಾಲಯ ಸಕಾರಣವನ್ನೂ ಪರಿಗಣಿಸಿ, ಯಾಕಂದರೆ ಕಾಲಾವಕಾಶ ಕೇಳಿಬಿಟ್ಟಿದ್ದಾರೆ, ಏಕದಮ್ ಸೆಪ್ಟೆಂಬರ್ವರೆಗೂ ಕೊಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಜನಸಾಮಾನ್ಯರ ಹಿತದೃಷ್ಟಿಯನ್ನು ಕೂಡ ನೋಡಬೇಕಾಗತ್ತೆ. ಎಲ್ಲ ಆಯಾಮದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆಯ ಸಂದರ್ಭದಲ್ಲಿ ಆಗಸ್ಟ್ 31ರವರೆಗೆ ಕಾಲಾವಕಾಶವನ್ನು ಕೊಡೋದಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಆದೇಶ. ಸೊ ಅರ್ಥ ಮಾಡ್ಕೋಬೇಕು, ಸದ್ಯಕ್ಕಂತೂ ಎಲೆಕ್ಷನ್ ನಡೆಯೋದಿಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಇದೊಂಥರ ನಿರೀಕ್ಷಿತವೇ? ಯಾಕಂತ ಹೇಳಿದ್ರೆ ಸದ್ಯಕ್ಕಂತೂ ಜಿಬಿಎ ಚುನಾವಣೆ ನಡೆಯೋದಿಲ್ಲ ಅನ್ನೋದಕ್ಕೆ ಒಂದು ನ್ಯಾಯಾಲಯದಿಂದನೇ ಆದೇಶ ಬಂದಂಗೂ ಆಯಿತು. ಸೊ ಕಾಲಾವಕಾಶ ಏನೇ ಇದೆ, ಆದರೆ ಆಗಸ್ಟ್ 31 ನಂತರ ಆದರೂ ಆಗಬಹುದಾ ಅನ್ನುವಂಥದ್ದು ಪ್ರಶ್ನೆಗೆ ಉತ್ತರ ಏನಿದೆ ಅಂತ? ಖಂಡಿತ ದಿವ್ಯಾ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿಬಿಎ ಚುನಾವಣೆ ನಡೆಸಲು ಜೂನ್ 30ರ ಗಡುವನ್ನ ಸೆಪ್ಟೆಂಬರ್ 30ರವರೆಗೆ ವಿಸ್ತರಿಸುವಂತೆ ಕರ್ನಾಟಕ ಸರ್ಕಾರ ಮತ್ತು ಚುನಾವಣಾ ಆಯೋಗ ಸಲ್ಲಿಸಿದಂತಹ ಜಂಟಿ ಮನವಿಗೆ ಸುಪ್ರೀಂ ಕೋರ್ಟ್ ಭಾಗಶಃ ಸಮ್ಮತಿಸಿದೆ. ಅಂದ್ರೆ ಸರ್ಕಾರ ಕೋರಿದಂತಹ 3 ತಿಂಗಳ ಬದಲಿಗೆ 2 ತಿಂಗಳ ಕಾಲಾವಕಾಶ ನೀಡಿದೆ. ಆಗಸ್ಟ್ 31ರ ಒಳಗಡೆ ಚುನಾವಣಾ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತೆ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಆಗಸ್ಟ್ 31ರ ಒಳಗೆ ಎಲೆಕ್ಷನ್ ನಡೆಸಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಜೊತೆಗೆ ಕಾಲಾವಕಾಶ ಕೇಳಿ ಮತ್ತೆ ಅರ್ಜಿ ಸಲ್ಲಿಸದಂತೆ ಸುಪ್ರೀಂ ಕೋರ್ಟ್ ತಾಕೀತನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ನೀವು ಮತ್ತೆ ಅರ್ಜಿ ಹಾಕಿ ಅಂದ್ರೆ ಇದನ್ನ ಮುಂದೂಡಿ ಅನ್ನೋದನ್ನ ಮತ್ತೆ ಅರ್ಜಿ ಮುಖಾಂತರ ತಿಳಿಸಬಾರ್ದಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ತಿಳಿಸಿರುವಂತದ್ದು. ಪ್ರಸ್ತುತ ಇರುವ ಮತದಾರರ ಪಟ್ಟಿಯಲ್ಲಿ ಜಿಬಿಎ ಚುನಾವಣೆ ನಡೆಯಲಿದೆ. ರಾಜ್ಯ ಸರ್ಕಾರಕ್ಕೆ ಚುನಾವಣೆಗೆ ತಯಾರಿ ಮಾಡಿಕೊಳ್ಳಲು ಸಮಯಾವಕಾಶ ಕೂಡ ಸಿಕ್ಕಂತಾಗಿದೆ. ಸೊ ಜೂನ್ 30ರವರೆಗೆ ಚುನಾವಣೆ ನಡೆಸಬೇಕು ಗಡುವನ್ನ ಸೆಪ್ಟೆಂಬರ್ 30ರವರೆಗೆ ವಿಸ್ತರಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೆಯೇ ರಾಜ್ಯ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಒಂದು ಮಧ್ಯಂತರ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಈ ಅರ್ಜಿಯ ವಿಚಾರಣೆ ಇವತ್ತು ನಡೆಸಿರುವಂತದ್ದು. ಎಲ್ಲೋ ಒಂದು ಕಡೆ ಬಹಳಷ್ಟು ಕುತೂಹಲ ಇತ್ತು, ಅಂದ್ರೆ ಜೂನ್ 30ರ ಒಳಗಡೆ ಎಲೆಕ್ಷನ್ ಆಗಬಹುದು ಅಂತ. ಆದ್ರೆ ಕೆಲವೊಂದು ರೀಸನ್
ರೀಸನ್ ಗಳನ್ನ ಕೂಡ ನೀಡಿದ್ದಾರೆ. ಅಂದ್ರೆ ಈಗಾಗಲೇ ಸಿಬ್ಬಂದಿಗಳ ಕೊರತೆ ಆಗಿರ್ಬೋದು, ಇನ್ನೇನು ಮಳೆಗಾಲ ಬರ್ತಾ ಇದೆ, ಸೊ ಮಳೆಗೆ ಬೇಕಾದಂತಹ ತಯಾರಿಯನ್ನ ನಡೆಸಬೇಕು. ಸೊ ಈ ರೀತಿಯಾದಂತಹ ಬಹುತೇಕ ರೀಸನ್ ಅನ್ನ ಕೂಡ ರಾಜ್ಯ ಸರ್ಕಾರದ ಪರ ವಕೀಲರು ನೀಡಿದ್ರು. ಸೊ ಈ ಕಾರಣಕ್ಕಾಗಿ ರಾಜ್ಯದಲ್ಲಿ ರಾಷ್ಟ್ರೀಯ ಜನಗಣತಿ ಮತ್ತು ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು. ಸೊ ಚುನಾವಣೆ ನಡೆಸಲು ಅಗತ್ಯವಿರುವ ಮಾನವ ಸಂಪನ್ಮೂಲ ಹಾಗೂ ಅಧಿಕಾರಿಗಳ ಕೊರತೆ ಇರುವ ಕಾರಣಕ್ಕಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಕೆಲವೊಂದು ವಿಚಾರಗಳನ್ನ ಕೂಡ ತಿಳಿವಳಿಕೆ ಮಾಡಿತ್ತು. ಸೊ ಈ ಕಾರಣಕ್ಕಾಗಿ 2 ತಿಂಗಳ ಕಾಲಾವಕಾಶನ ಕೊಟ್ಟಿರುವಂತದ್ದು. ಸೊ 2 ತಿಂಗಳ ನಂತರ ಮತ್ತೆ ಇವರು ಕಾಲಾವಕಾಶನ ಕೇಳುವಂತಿಲ್ಲ. ಸೊ ಈ ವರ್ಷ ಚುನಾವಣೆ ನಡೆಸೋದು ಬಹುತೇಕ ಖಚಿತ ಅಂತಾನೆ ಹೇಳ್ಬಹುದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ. ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮತ್ತೆ 2 ತಿಂಗಳುಗಳ ಕಾಲಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಮಾಜಿ ಕಾರ್ಪೊರೇಟರ್ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ಜಿಬಿಎ ಚುನಾವಣೆ ಸಂಬಂಧ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಇತ್ತು. ಸೊ ಬಹಳಷ್ಟು ಕುತೂಹಲ ಕೂಡ ಸೃಷ್ಟಿ ಮಾಡಿತ್ತು. ಸದ್ಯ 2 ತಿಂಗಳ ಕಾಲ ರಾಜ್ಯ ಸರ್ಕಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಬಿಜೆಪಿಯ ಮಾಜಿ ಕಾರ್ಪೊರೇಟರ್ ಆದಂತಹ ಬಾಲಾಜಿ ಸಿಂಗ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಈ ವಿಚಾರ ಸುಪ್ರೀಂ ಕೋರ್ಟಲ್ಲಿ ಇತ್ತು. ಜೂನ್ 30ರೊಳಗೆ ಎಲೆಕ್ಷನ್ ಅನ್ನು ಮಾಡುವಂತೆ ಕೂಡ ಸೂಚನೆ ಕೊಟ್ಟಿತ್ತು. ಬಟ್ ಎಲ್ಲೋ ಒಂದು ಕಡೆ ಎಲೆಕ್ಷನ್ ಮಾಡೋದಕ್ಕೆ ರಾಜ್ಯ ಸರ್ಕಾರದ ನಾಯಕರುಗಳು ಹಿಂದೇಟಾಗ್ತಾ ಇರುವಂಥದ್ದು. ಕಾಲಾವಕಾಶವನ್ನು ಕೂಡ ಕೇಳಿದ್ರು. ರಾಜ್ಯ ಚುನಾವಣಾ ಆಯೋಗ ಕೂಡ ಎಲೆಕ್ಷನ್ ಮಾಡಲೇಬೇಕು ಅನ್ನೋ ವಿಚಾರದಲ್ಲಿ ಇರುವಂಥದ್ದು. ಸದ್ಯ 2 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ನೀವೊಂದು ಮಾಜಿ ಕಾರ್ಪೊರೇಟರ್ ಆಗಿ ಏನು ಹೇಳ್ತೀರಾ ಸರ್? ಮೇಡಮ್, ಈಗ ಸುಪ್ರೀಂ ಕೋರ್ಟ್ ಆದೇಶನ ನಾವೆಲ್ಲ ಪಾಲಿಸಲೇಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಆದೇಶ ನಾವೇನು ಪ್ರಶ್ನೆ ಮಾಡಲಿಕ್ಕಾಗಲ್ಲ. ಆದರೆ ಸರ್ಕಾರಕ್ಕೆ ಈಗಲೂ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಈ ಚುನಾವಣೆ ಮಾಡೋಂಥ ಮನಸ್ಸಿಲ್ಲ. ಮತ್ತು ಸರ್ಕಾರಕ್ಕೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಮತ್ತು ಒತ್ತಾಯ ಮಾಡೋದೇನಂತ ಹೇಳಿದ್ರೆ, ಆದಷ್ಟು ಬೇಗ ಮತ್ತೆ 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಚುನಾವಣೆ ನಡೆಸೋದ್ರಲ್ಲಿ ಪಾಲುದಾರರಾಗಿ ಚುನಾವಣೆ ನಡೆಸಿ ಅಂತ ಹೇಳಲಿಕ್ಕೆ ನಾನು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಆಗಸ್ಟ್ 31ರವರೆಗೆ ಅವಕಾಶವನ್ನು ಕೊಟ್ಟಿದೆ. ಸೊ ಜೂನಲ್ಲಿ ಇದ್ದಿದ್ದು ಟೈಮ್, ಈಗ ಆಗಸ್ಟ್ವರೆಗೆ ಎಲ್ಲೊಂದು ಕಡೆ ಇವರು ಆಗಸ್ಟಲ್ಲಿ ಮತ್ತೆ ಕಾಲಾವಕಾಶ ಕೇಳುವ ಸಾಧ್ಯತೆ ಇರ್ಬೋದಾ? ಸೊ ಕೇಳಿದರೆ ಇಲ್ಲೊಂದು ದಡ್ಡತನ ಅಂತ ಅನಿಸುತ್ತಾ? ಯಾಕಂದರೆ ನೀವು ಮಾತ್ರವಲ್ಲದೆ ಬೆಂಗಳೂರಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ನ ಮಾಜಿ ಕಾರ್ಪೊರೇಟರ್ಗಳು ವೆಯ್ಟಿಂಗಲ್ಲಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ವಾರ್ಡ್ನಲ್ಲಿರುವಂತಹ ಜನರು ಫಸ್ಟ್ ಹೋಗುವಂಥದ್ದು BBMP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJPಯ ಘಟಾನುಘಟಿ ನಾಯಕರುಗಳ ಬಳಿ ಅಲ್ಲ, ನಿಮ್ಮಂತಹ ಮಾಜಿ ಕಾರ್ಪೊರೇಟರ್ಗಳ ಬಳಿ. ಯಾಕಂದರೆ ವಾಸ್ತವಾಂಶವನ್ನು ನೀವು ತಿಳಿದವರು. ಸೊ ಎಲ್ಲೋ ಒಂದು ಕಡೆ ಮತ್ತಷ್ಟು ಇವರು ಮುಂದೂಡಿಕೆ ಹಾಕಿ ಅಂತ ರಿಕ್ವೆಸ್ಟ್ ಮಾಡಿದೆ, ಎಷ್ಟು ತೊಂದರೆ ಆಗ್ಬೋದು ಸರ್? ಭಾಳಷ್ಟು ತೊಂದರೆ ಆಗುತ್ತೆ ಮೇಡಮ್. ಯಾಕಂತ ಹೇಳಿದ್ರೆ ಈಗ ಆಗಸ್ಟ್ 30ಕ್ಕೆ ಕೇಳಿದ್ದಾರೆ. ಆಗಸ್ಟು ಮಳೆಗಾಲ ನಡೀತಾ ಇರ್ತದೆ. ಮತ್ತು SIR ನಿಮಗೆ ಮುಗ್ದಿರಲ್ಲ. SIR ಮುಗ್ದಿರಲ್ಲ, ಮಳೆಗಾಲ ಇರುವಾಗ ಇವ್ರು ಚುನಾವಣೆಯನ್ನು 100ಕ್ಕೆ 100 ಮಾಡೋದಿಲ್ಲ. ಮತ್ತು ಕಾಲಾವಕಾಶ ಕೇಳ್ತಾರೆ, ಕಾರಣಗಳು ಕೊಡ್ತಾರೆ. ಕಾರಣ ಕೊಟ್ಟು ಮತ್ತೆ ಸುಪ್ರೀಂ ಕೋರ್ಟಿಂದ ಪರ್ಮಿಷನ್ ತೊಗೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. ಆದರೆ ಬೆಂಗಳೂರಿನ ಸಮಸ್ಯೆಗಳಿಗೆ ಇವ್ರು ಯಾರ ಹತ್ರನೂ ಪ್ರಶ್ನೆಗೆ ಉತ್ತರ ಇರಲ್ಲ. ಆ ಪ್ರಶ್ನೆಗೆ ನಿರಂತರ ಪ್ರಶ್ನೆ ಥರನೇ ಇರುತ್ತೆ. ಆ ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಹೇಳಿದ್ರೆ ಕಾರ್ಪೊರೇಟರ್ಸ್ ಬೇಕೇ ಬೇಕು, ಕೌನ್ಸಿಲ್ ಬಾಡಿ ಬೇಕೇ ಬೇಕು. ಇವ್ರ ಹತ್ರ ಈಗ ಸರ್ಕಾರ ನಡೆಸೋಕ್ಕೂ ದುಡ್ಡಿಲ್ಲ, ಚುನಾವಣೆ ನಡೆಸೋಕ್ಕೂ ದುಡ್ಡಿಲ್ಲ, ಕಾರ್ಪೊರೇಷನ್ ಬಂದರೆ ಕೌನ್ಸಿಲಿಗೆ ಕೊಡೋಕ್ಕೂ ದುಡ್ಡಿಲ್ಲ. ಅಂಥ ಪರಿಸ್ಥಿತಿಲಿ ಈ ಸರ್ಕಾರ ದಿವಾಳಿಯಾಗಿ ಕೂತಿದೆ. ಈ ಸರ್ಕಾರ ದಡ್ಡತನ ಬಿಟ್ಬಿಟ್ಟು ಚುನಾವಣೆ ಮಾಡಬೇಕು ಅಂತ ನಾನು ಕೇಳ್ತೀನಿ. ಎಸ್, ನೋಡಿದ್ರಲ್ಲ, ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಕೂಡ ಬಹಳಷ್ಟು ಕುತೂಹಲ ಇತ್ತು. ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಈ ಹಿಂದೆ ಜೂನ್ ಒಳಗೆ ಎಲೆಕ್ಷನ್ ಮಾಡುವಂತೆ ಸೂಚನೆ ಕೊಟ್ಟಿತ್ತು. ಸೊ ಇದನ್ನು ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಎಲೆಕ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಬಳಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳಿಲ್ಲ. ಸೊ ಈ ರೀತಿಯಾದಂತಹ ರೀಸನನ್ನು ಕೊಟ್ಟು ಸುಪ್ರೀಂ ಕೋರ್ಟಲ್ಲಿ ಕೂಡ ಒಂದು ಮನವಿಯನ್ನು ಮಾಡಿದರು. ಸದ್ಯ ಸುಪ್ರೀಂ ಕೋರ್ಟ್ ಕೂಡ 2 ತಿಂಗಳ ಕಾಲಾವಕಾಶನ ಕೊಟ್ಟಿದೆ. ಆದರೆ ಎಲ್ಲೋ ಒಂದು ಕಡೆ ಈಗಾಗಲೇ ಮಾಜಿ ಕಾರ್ಪೊರೇಟರ್ಗಳು ಹೇಳೋ ಪ್ರಕಾರ ವಾರ್ಡ್ಗಳಲ್ಲಿ ಇನ್ನೇನು ಮಳೆಗಾಲ ಶುರುವಾಗಿದೆ. ಮಳೆಯ ಸಮಸ್ಯೆಯಿಂದ ಮೊನ್ನೆದು ಕೇವಲ 15 ನಿಮಿಷಕ್ಕೆ ಮಳೆ ಬಂದ ಕಾರಣ ಬಹುತೇಕ ಕಡೆಗಳಲ್ಲಿ ರಾಜಕಾಲುವೆ ತುಂಬಿ ರಸ್ತೆಗಳಿಗೆ ನೀರು ತುಂಬಿ ಹೋಗಿತ್ತು, ಮನೆಗಳಿಗೆ ನೀರು ಬಂದಿತ್ತು. ಸೊ ಬಹಳಷ್ಟು ಸಮಸ್ಯೆಗಳಿರುವಂಥದ್ದು. ಒಂದು ವೇಳೆ ಎಲೆಕ್ಷನ್ ಮತ್ತೆ ಡಿಲೇ ಆದರೆ ಸಿಲಿಕಾನ್ ಸಿಟಿ ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಹೆಸರು ಹಾಳು ಮಾಡ್ಕೋತಾ ಇದೆ. ಮತ್ತಷ್ಟು ಹೆಸರು ಹಾಳು ಮಾಡುವಂಥದ್ದು ಪಕ್ಕಾ ಅಂತಾನೆ ಹೇಳ್ಬೋದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ, ಸುನಿಲ್, ಜಿ ಕನ್ನಡ ನ್ಯೂಸ್.